ಕೋತಿಗಳ ಕಾಟಕ್ಕೆ ರಿಮ್ಸ್ ಆಸ್ಪತ್ರೆಯ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗಿದೆ. ರೋಗಿಗಳು ಓಡಾಟಕ್ಕೆ ಇದ್ದ ಬಾಗಿಲಲ್ಲಿ ಕೋತಿಗಳು ಎಂಟ್ರಿ ಕೊಡ್ತಾ ಇದ್ದಾವೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕೋತಿಗಳು ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾವಂತೆ. ಅಂದರೆ ಪಾಪ ಹಸುವಿನಿಂದ ಇರ್ತವೆ. ಈ ರೋಗಿಗಳಿಗೆ ಬ್ರೆಡ್ಡು ಬಿಸ್ಕೆಟ್ಟು ಏನಾದರೂ ತಂದಿರ್ತಾರಲ್ಲ ಅದನ್ನು ಕಸ್ಕೊಳ್ತವೆ ಈ ಕೋತಿಗಳು. ಅಲ್ಲೆಲ್ಲ ಅದೇ ಕಾಟ. ಜೊತೆಗೆ ಕೋತಿಗಳ ಕಾಟದಿಂದ ಭದ್ರತಾ ಸಿಬ್ಬಂದಿ ಕೋಲು ಹಿಡಿದು ಓಡಾಡುವಂಥ ಪರಿಸ್ಥಿತಿ. ಕೋತಿಗಳನ್ನು ಆಸ್ಪತ್ರೆಯಿಂದ ಓಡಿಸಲು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಕೋತಿಗಳ ಕಾಟಕ್ಕೆ ಹೆದರಿ ಮುಖ್ಯ ದ್ವಾರ ಬಂದ್ ಮಾಡಿದ್ದಾರೆ ಸಿಬ್ಬಂದಿ. ಒಳಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಕಾಟ ಕೊಡ್ತಾ ಇದ್ದಾವೆ ಮಂಗಗಳು. ರೋಗಿಗಳ ಸಂಬಂಧಿಕರಿಗೂ ಕಾಟ ನೀಡ್ತಾ ಇದ್ದಾವೆ ಮರ್ಕಟಗಳು. ಕೋತಿಗಳ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ರೋಗಿಗಳ ಸಂಬಂಧಿಕರು ಆಗ್ರಹಿಸಿದ್ರು. ಸಾರ್ ಬೇರೆ ತಂದ್ರು ಕಸ್ಕೊಳ್ತಾವೆ ಸರ್, ನಮ್ಮ ಹತ್ರ ಭಯ ಆಗುತ್ತೆ ಓಡಾಡೋದಕ್ಕೆ, ಕಚ್ಚಿಗಿಚ್ಚಿದ್ರೆ ಏನು ಮಾಡೋದು ಅಂತ ಹೇಳಿ ಈ ರೋಗಿಗಳನ್ನು ನೋಡೋದಕ್ಕೆ ಬಂದಿರ್ತಾರಲ್ಲ ಅವರ ಸಂಬಂಧಿಕರು ಅವರು ಅಲ್ಲೋ ಕಂಪ್ಲೇಂಟ್ ಮಾಡಿದರು. ನೋಡಿ ಅಲ್ಲಿ ಹೆಂಗೆ ಕೂತಿರ್ತವೆ, ಒಳಗಡೆನೆ ನುಗ್ಗಿಬಿಡ್ತಾವಂತೆ ಈ ಕೋತಿಗಳು. ಒಳಗಡೆನೆ ಏನಾದರೂ ಕೈಯಲ್ಲಿ ಒಂದು ಕೈ ಚೀಲ ಇದ್ರೂ ಬಿಡಲ್ಲ, ಅದರೊಳಗಡೆ ಏನಾದರೂ ಆಹಾರ ಇದ್ದರೆ ಬಿಡೋದೇ ಇಲ್ಲ ಅವು. ನೋಡಿ ಅಲ್ಲಿನ ಸಿಬ್ಬಂದಿ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಅವನುಗಳನ್ನು ಓಡಿಸುವಂಥ ಕೆಲಸ ಮಾಡ್ತಾರೆ. ಎಲ್ಲೊಬ್ಬರು ಇರಲೇಬೇಕು. ಅದಕ್ಕಾಗಿ ಒಳಗಡೆ ಯಾರಾದರೂ ಹೋದರೂ ಅವ್ರ ಜೊತೆಗೇ ಹಿಂದೆ ಹೋಗೋದು, ಒಳಗಡೆ ಇರುವಂಥ ಎಲ್ಲ ವಸ್ತುಗಳನ್ನು ಕಸ್ಕೊಳ್ಳೋದು. ಭಯ ಪಡ್ತಾರೆ ಪಾಪ. ಮಂಗ ಏನಾದರೂ ಹೊಡೆದು ಬಿಟ್ರೆ ಕಚ್ಚಿಬಿಟ್ರೆ ಏನು ಮಾಡೋದಂತ ಹೇಳಿ ಜನ. ಸೊ ಹಂಗಾಗಿನೇ ಸ್ವಲ್ಪ ಈಗ ಸ್ಟ್ರಿಕ್ಟ್ ಮಾಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ ಪಾಪ, ಅವಕ್ಕೂ ಹಸಿವು ಅಂತ ಇರುತ್ತೆ. ಸೊ ಹಂಗಾಗಿ ಬಂದು ಎಲ್ಲೇ ಈ ಪ್ರವಾಸಿ ತಾಣಗಳಿಗೆ ಹೋಗಿ ನೀವು, ಪ್ರವಾಸಿ ತಾಣಗಳಲ್ಲಿರುವಂಥ ಮಂಗಗಳು ಕೂಡ ಪ್ರವಾಸಿಗರ ಬಳಿ ಇದ್ದಂಥ ಏನಾದರೂ ಇದ್ರೆ ತಿನ್ನೋಕೆ ಏನಾದರೂ ಇದ್ದರೆ ಅದನ್ನು ಕೊಡೋವರೆಗೂ ಬಿಡಲ್ಲ ಅವು. ಸೊ ಹಾಗೇನೆ ಇಲ್ಲೂ ಕೂಡ ಅಷ್ಟೇ. ಸ್ವಲ್ಪ ತೊಂದರೆ ಆಗ್ತಾ ಇದೆ ಜನರಿಗೆ, ಅಲ್ಲಿ ಬರುವಂಥ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಸರಿ ಮಾಡಿಸ್ಕೊಡಿ ಇದನ್ನು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಜನ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆ ಗೇಟ್ ಬಳಿನೇ ಬಂದು ನಿಂತ್ಕೊಂಡ್ಬಿಡ್ತಾವೆ ಎಲ್ಲ.